ನಮಸ್ಕಾರ. ನಾನು ನವಿತಾ ಜೈನ್. ಅವರದ್ದು ಅನ್ನ ಹಾಕಿದ ಕೈ, ಅವರದ್ದು ಆಶೀರ್ವದಿಸಿದ ಕೈ. ಮನೆಗೆ ಹೋದ ಎಲ್ಲರನ್ನೂ ಅಮ್ಮನಂತೆ ಉಪಚರಿಸ್ತಾ ಇದ್ರು. ಹಲವರ ಮೇಲಿದೆ ಅವರ ಅನ್ನದ ಋಣ. ಕಣ್ಣೀರು ಹಾಕ್ತಿದ್ದಾರೆ ಸಾವಿರಾರು ಜನ. ಇದುವೇ ಈ ಹೊತ್ತಿನ ವಿಶೇಷ. ಅನ್ನದಾತೆ ಚೆನ್ನಮ್ಮ. ಅನ್ನದಾತೆ ಸುಖೀ ಭವ ಹೀಗಂತ ಚೆನ್ನಮ್ಮ ಅವರಿಗೆ ಅದೆಷ್ಟು ಮಂದಿ ಹೇಳಿದ್ದಾರೋ ಲೆಕ್ಕಕ್ಕಿಲ್ಲ. ಮನೆಗೆ ಬಂದವರನ್ನ ಅಮ್ಮನಂತೆ ಉಪಚರಿಸುವುದು ಚೆನ್ನಮ್ಮ ಅವರ ಗುಣವಾಗಿತ್ತು. ಆ ಗುಣವೇ ಅವರನ್ನ ತಾಯಿ ಸ್ಥಾನದಲ್ಲಿ ನಿಲ್ಲಿಸಿತ್ತು. ಅಂತಹ ತಾಯಿ ಬಗ್ಗೆ ಈಗ ಸಾವಿರಾರು ಜನರು ಮಾತಾಡ್ತಿದ್ದಾರೆ. ಅವರನ್ನ ಅನ್ನಪೂರ್ಣೆ ಅಂತ ಕರೀತಿದ್ದಾರೆ. ಆ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಆಗ್ತಾ ಇದ್ದಂಥ ತಾಯಿ ಚೆನ್ನಮ್ಮ ಅವರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದೆ ಕಳಿಸ್ತಿರ್ಲಿಲ್ಲ. ಹೊಳನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು. ನನ್ನ ಶ್ರೀಮತಿಗೆ ಅರಿಶಿನ ಕುಂಕುಮ ಹೂವುಗಳನ್ನು ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ. ನಮ್ಮನ್ನು ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ. ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಂ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ಮಾಜಿ ಪ್ರಧಾನಿಗಳ ಮಡದಿ ಚೆನ್ನಮ್ಮ ಇನ್ನಿಲ್ಲ. ಆದರೆ ಅವರು ಮಾಡಿದ ಕೆಲಸಗಳು ಮಾತ್ರ ಈಗ ಮಾತಾಡ್ತಾಗಿವೆ. ತಮ್ಮ ಎದುರಾಳಿಗಳು ಸಹ ಚೆನ್ನಮ್ಮನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡುತ್ತಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು: ಅವರು ಸೌಜನ್ಯದ ಸಾಕಾರ ಮೂರ್ತಿ. ಅವರು ಪ್ರತಿಯೊಬ್ಬರಿಗೂ ಅನ್ನ ಹಾಕಿದ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾಗಿದ್ದಾರೆ. ಅವರದ್ದು ಅನ್ನ ಹಾಕಿದ ಕೈ ಅಂತ ಚೆನ್ನಮ್ಮನವರನ್ನ ಅಮ್ಮನ ಸ್ಥಾನದಲ್ಲಿ ನಿಲ್ಲಿಸ್ತಾಗಿದ್ದಾರೆ. ಅವರದ್ದು ಅನ್ನ ಹಾಕಿದ ಕೈ, ಅವರದ್ದು ಆಶೀರ್ವದಿಸಿದ ಕೈ. ಮನೆಗೆ ಹೋದ ಎಲ್ಲರನ್ನೂ ಅಮ್ಮನಂತೆ ಉಪಚರಿಸ್ತಿದ್ರು. ಹಲವರ ಮೇಲಿದೆ ಅನ್ನದ ಋಣ. ಕಣ್ಣೀರು ಹಾಕ್ತಿದ್ದಾರೆ ಸಾವಿರಾರು ಜನ. ಅನ್ನಂ ಪರಬ್ರಹ್ಮಂ, ಅನ್ನದಾನ ಮಹಾದಾನ. ಇದನ್ನ ಚೆನ್ನಮ್ಮನವರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರಂತೆ. ಅದಕ್ಕೆ ಚೆನ್ನಮ್ಮ ಮನೆಗೆ ಬಂದವರನ್ನ ಎಂದು ಅನ್ನ ಹಾಕದೆ ಕಳಿಸ್ತಾಗಿರ್ಲಿಲ್ಲ. ಮನೆಯಲ್ಲಿ ಎಷ್ಟೇ ಆಳುಗಳು ಇದ್ರು, ಯಾರೇ ಇದ್ರು, ಅವರೇ ಸ್ವತಃ ಊಟ ಬಡಿಸೋದಕ್ಕೆ ಇಷ್ಟಪಡ್ತಾಗಿದ್ರು. ಅವರ ಮನೆಯ ಅನ್ನದ ಋಣ ತಮ್ಮ ಮೇಲಿದೆ ಅಂತ ಎಷ್ಟೋ ಮಂದಿ ನಾಯಕರು ಹೇಳ್ತಾಗಿದ್ದಾರೆ. ಅವರು ಹಾಕಿದ ಅನ್ನವೇ ಅವರನ್ನ ಕಾಪಾಡಿತ್ತು. ಅವರಿಗೆ ಮುತ್ತೈದೆಯಾಗಿ ಸಾಯಬೇಕು ಅನ್ನೋ ಬಯಕೆ ಇತ್ತೇನೋ, ಅದಕ್ಕೆ ಅವರು ಈಗ ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತ ಎಲ್ಲರೂ ಹೇಳ್ತಾಗಿದ್ದಾರೆ. ಚೆನ್ನಮ್ಮ ಸಾಮಾನ್ಯ ಕುಟುಂಬದಿಂದ ಬಂದವರಲ್ಲ. ಅವರ ತಂದೆ ಆ ಕಾಲದಲ್ಲೇ ಪಟೇಲ್ರು ಸಾಕಷ್ಟು ಭೂಮಿಯನ್ನಾಗಿಟ್ಟುಕೊಂಡು ಊರನ್ನ ನೋಡಿಕೊಳ್ತಾಗಿದ್ದಂಥ ವ್ಯಕ್ತಿ. ಹಾಗಾಗಿ ಚೆನ್ನಮ್ಮ ಚಿಕ್ಕಂದಿನಿಂದಲೂ ಅವರ ಮನೆಯಲ್ಲಿ ದಾನ ಧರ್ಮಗಳು ನಡೀತಾಗಿದ್ವು. ಅದನ್ನೇ ಚೆನ್ನಮ್ಮ ಅವರು ರೂಢಿಸಿಕೊಂಡಿದ್ರು. ಅನ್ನ ಹಾಕಿದ ಮನೆಗೆ ಎಂದೂ ಸಹ ಕೇಡಾಗಲ್ಲ ಅಂತಾರೆ. ಅದನ್ನ ಚೆನ್ನಮ್ಮ ಗಾಢವಾಗಿ ನಂಬಿದ್ರು. ಅದಕ್ಕೆ ದೇವರ ಆರಾಧನೆ ಜೊತೆಗೆ ಅವರು ಅನ್ನದಾನ ಮಾಡೋದಕ್ಕೂ ಇಷ್ಟಪಡ್ತಾಗಿದ್ರು. ಮನೆಗೆ ಬಂದವರನ್ನ ಕೈ ತೊಳೆದು ಹೋಗುವಂತೆ ಹೇಳ್ತಾಗಿದ್ರಂತೆ. ಯಾರನ್ನು ಊಟ ಮಾಡದೆ ವಾಪಸ್ ಕಳಿಸ್ತಾಗಿರ್ಲಿಲ್ವಂತೆ. ಅದನ್ನ ನೆನೆದು ಈಗ ಎಲ್ಲರೂ ಕಣ್ಣೀರು ಹಾಕ್ತಾಗಿದ್ದಾರೆ. ಯಾರೇ ಹೋದ್ರು
ಇನ್ನೊಬ್ರಿಗೆ ಕೈಲಾದಷ್ಟು ಊಟ ತಿಂಡಿ ಕೊಟ್ಟು ಅವನ್ನೇನು ಕೊಟ್ಬಿಡ್ತಾರೆ, ಸೀರೆ ಕೊಟ್ಟು ಕೊಟ್ಟು ಎಲ್ಲ ಏನು ಕಷ್ಟ ಇದ್ದದೆಲ್ಲ ಇರ್ತಾರೆ. ಇವತ್ತು ಜೀವಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀವಿ. ಚನ್ನಮ್ಮ ಅನ್ನದಾನ ಮಾಡಿದ್ದಕ್ಕಿಂತ ಅನ್ನ ಹಾಕಿದ್ದೇ ಹೆಚ್ಚು. ಅವರು ಬೇರೆಯವರ ಹೊಟ್ಟೆ ತುಂಬಿಸೋದ್ರಲ್ಲಿ ಹೆಚ್ಚು ಖುಷಿ ಪಡ್ತಿದ್ರಂತೆ. ಊಟ ಹಾಕೋದು ಅಂದ್ರೆ ಪ್ರತಿನಿತ್ಯ ಒಂದಷ್ಟು ಜನಕ್ಕೆ ಅಡುಗೆ ಮಾಡಿಸಿ ಅನ್ನದಾಸೋಹ ಮಾಡೋದಲ್ಲ, ಮನೆಗೆ ಬಂದವರನ್ನ ತುಂಬಾ ಆತ್ಮೀಯವಾಗಿ ಮಾತಾಡಿಸಿ ಅವರನ್ನ ಕೂರಿಸಿ ಅವರಿಗೆ ತಾವೇ ಮನಸಾರೆ ಅಡುಗೆಯನ್ನ ಬಡಿಸಿ ಅವರು ಊಟ ಮಾಡುವವರೆಗೂ ಅಲ್ಲೇ ಇದ್ದು ಉಪಚರಿಸ್ತಾಗಿದ್ರು. ಅವರ ಆ ಗುಣವನ್ನ ಯಾರೂ ಸಹ ಮರೆತಿಲ್ಲ. ಇಂದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇರೋ ನಾಯಕರೆಲ್ಲರೂ ಅವರ ಮನೆಯಲ್ಲಿ ಅನ್ನ ತಿಂದವರೇ, ಚನ್ನಮ್ಮ ಹಾಕಿದ ಊಟ ಮಾಡಿದವರೇ. ಅದನ್ನ ಈಗ ಎಲ್ಲರೂ ಸ್ಮರಿಸಿಕೊಳ್ತಾಗಿದ್ದಾರೆ. ಅವ್ರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸಲ್ಲೂ ಕೂಡ ಸಣ್ಣ ಆಂಬವ ಅವ್ರಿಗಿರ್ಲಿಲ್ಲ. ಆ ರೀತಿಯ ಅಪಾರವಾದಂತ ಕೊಡುಗೆಯನ್ನ ಇಡೀ ದೇಶದ ಪ್ರಧಾನಿಯಾಗಿದ್ದಾಗ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಅವರ ಮನೆಗೆ ಹೋಗಿ ನಮ್ಮನ್ನು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ, ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದ್ರು ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನ ಆಗ್ತಾ ಇದ್ದಂತ ತಾಯಿ ಚೆನ್ನಮ್ಮ ಅವ್ರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಎಸ್, ಅವರು ದೇವೇಗೌಡರ ಧರ್ಮಪತ್ನಿ ಮಾತ್ರ ಅಲ್ಲ, ಅವರೊಬ್ಬ ಧರ್ಮ ದೇವತೆಯಂತ ಅವರನ್ನ ಹತ್ತಿರದಿಂದ ಬಲ್ಲವರು ಹೇಳಿದ್ದಾರೆ. ಅವರ ಮನೆಗೆ ಯಾರೇ ಬರಲಿ, ಆಡಳಿತ ಪಕ್ಷ ಆಗಿರ್ಲಿ, ವಿರೋಧ ಪಕ್ಷದ ನಾಯಕರೇ ಆಗಿರ್ಲಿ, ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಯಿಂದ ಬರಮಾಡಿಕೊಳ್ತಾಗಿದ್ರು, ಪ್ರೀತಿಯಿಂದ ಉಣಬಡಿಸ್ತಾಗಿದ್ರು. ಅವರು ಎಂದೂ ಸಹ ಬಂದವರ ಜೊತೆಯಲ್ಲಿ ರಾಜಕಾರಣದ ಬಗ್ಗೆ ಮಾತಾಡಿಲ್ವಂತೆ. ಬಂದವರ ಯೋಗಕ್ಷೇಮ ವಿಚಾರಿಸ್ತಾಗಿದ್ರು, ಮನೆಯವರ ಬಗ್ಗೆ ಕೇಳ್ತಾಗಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿ ಕಳಿಸ್ತಾಗಿದ್ರಂತೆ. ಅಂಥ ಒಬ್ಬ ತ್ಯಾಗಮಯಿ ತಾಯಿಯನ್ನ ನಾವು ಎಂದೂ ನೋಡಲು ಸಾಧ್ಯವಿಲ್ಲ ಅಂತ ಅವರನ್ನ ಬಲ್ಲವರು ಹೇಳಿದ್ದಾರೆ. ದೊಡ್ಡ ಸಾಹೇಬ್ರನ್ನ ಮತ್ತು ಚೆನ್ನಮ್ಮಾಜಿಯವ್ರನ್ನ ನಮಸ್ಕಾರ ಮಾಡಿ ಊಟದ ಸಮಯದಲ್ಲಿ ಊಟವನ್ನು ಕೊಡುವಂಥದ್ದನ್ನ ಮಾಡ್ತಾಯಿದ್ರು, ತಿಂಡಿಯನ್ನು ಕೊಡುವಂಥ ಸಮಯದಲ್ಲಿ ತಿಂಡಿಯನ್ನು ಕೊಡುವಂಥದ್ದು ಮಾಡ್ತಾಯಿದ್ರು. ಯಾವತ್ತೂ ಕೂಡ ರಾಜಕಾರಣವನ್ನು ಮಾತನಾಡಿದವರಲ್ಲ. ಮನೆಯವ್ರು ಹೇಗಿದ್ದಾರೆ, ಮಕ್ಕಳೇನು ಓದ್ತಾ ಇದ್ದಾರೆ, ಏನು ಜವಾಬ್ದಾರಿ ಇದೆ, ಈ ವಿಚಾರಗಳನ್ನು ಕೇಳೋದು ಬಿಟ್ಟರೆ ಯಾವತ್ತೂ ಕೂಡ ನಮ್ಮನ್ನಾಗಲಿ ನಮ್ಮ ಸ್ನೇಹಿತರನ್ನಾಗಲಿ ಒಂದೇ ಒಂದು ರಾಜಕಾರಣದ ವಿಚಾರವನ್ನು ಚರ್ಚೆ ಮಾಡಿದಂಥವರಲ್ಲ. ಯಾರೆಲ್ಲ ರಾಜಕೀಯದಲ್ಲಿ ಇದ್ರೋ, ಯಾರೆಲ್ಲ ದೇವೇಗೌಡರ ಮನೆಗೆ ಹೋಗಿದ್ರೋ ಅವರೆಲ್ಲರಿಗೂ ಚೆನ್ನಮ್ಮ ಚಿರಪರಿಚಿತರು. ಚೆನ್ನಮ್ಮ ಚೆನ್ನಾಗೇ ಗೊತ್ತು. ಯಾಕಂದ್ರೆ ಮನೆಗೆ ಹೋದವರನ್ನ ದೇವೇಗೌಡರು ಮಾತಾಡಿಸ್ತಿದ್ರೋ ಇಲ್ವೋ, ಆದರೆ ಚೆನ್ನಮ್ಮ ಮಾತ್ರ ಮಾತನಾಡಿಸದೇ ಇರ್ತಾಗಿರ್ಲಿಲ್ಲ. ಕಿರಿಯ ನಾಯಕರು ಹೋದ್ರೂ ಅಷ್ಟೇ ಊಟ ಹಾಕಿ ಆಶೀರ್ವಾದ ಮಾಡ್ತಿದ್ರು. ಹೆಣ್ಣು ಮಕ್ಕಳು ಯಾರಾದ್ರೂ ಹೋದ್ರೆ ಅವರಿಗೆ ಅರಿಶಿಣ ಕುಂಕುಮ ಸೀರೆ ಕೊಡದೆ ಕಳಿಸ್ತಾಗಿರ್ಲಿಲ್ವಂತೆ. ಹಾಗಾಗಿ ದೇವೇಗೌಡರ ಕುಟುಂಬದಲ್ಲಿ ಚೆನ್ನಮ್ಮ ಅಂದ್ರೆ ಎಲ್ಲ ನಾಯಕರಿಗೂ ಅಚ್ಚುಮೆಚ್ಚು ಮತ್ತು ಪ್ರೀತಿ. ಅಂತ ಮಹಿಳೆ ಈಗ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಎಲ್ಲ ನಾಯಕರು ಕಣ್ಣೀರು ಹಾಕ್ತಾಗಿದ್ದಾರೆ. ಚೆನ್ನಮ್ಮರ ಜೊತೆಗಿನ ತಮ್ಮ ಬಾಂಧವ್ಯದ ಬಗ್ಗೆ ಹೇಳಿಕೊಳ್ತಾಗಿದ್ದಾರೆ. ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನಿಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ ಪ್ರೀತಿಯನ್ನ ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿಣ ಕುಂಕುಮ ಹೂವುಗಳನ್ನ ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವರು ಬಿಡಲಿಲ್ಲ ನಮ್ಮನ್ನು. ಸೊ ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂತ ಒಂದು ಕ್ಷಣಗಳು. ಅವರು ತಮ್ಮ ಮನೆಯಿಂದಲೇ ಕಲಿತುಕೊಂಡು ಬಂದಂತಹ ಸಂಸ್ಕೃತಿಯೋ ಅಥವಾ ಒಬ್ಬ ಆದರ್ಶ ಗೃಹಿಣಿ ಹೀಗೆ ಇರಬೇಕು ಅನ್ನೋ ಅಭಿಪ್ರಾಯವೋ ಅಥವಾ ದೇವೇಗೌಡರ ಗೌರವಕ್ಕೆ ಧಕ್ಕೆ ಬರಬಾರದು ಅನ್ನೋ ಇಂಗಿತವೋ ಏನೋ, ಚೆನ್ನಮ್ಮ ಅವರು ಎಂದೂ ಯಾರನ್ನೂ ದ್ವೇಷ ಮಾಡಲಿಲ್ಲ.
ತಮ್ಮ ಪತಿಯ ಶತ್ರುಗಳು, ತಮ್ಮ ಮಕ್ಕಳ ಶತ್ರುಗಳು ಅಂತ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಲಿಲ್ಲ. ಎಲ್ಲರನ್ನೂ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ತಮ್ಮ ದೊಡ್ಡತನವನ್ನ ಪರಿಚಯ ಮಾಡಿಸ್ತಾಗಿದ್ರು. ಎಲ್ಲರನ್ನೂ ತಮ್ಮ ಪ್ರೀತಿಯಿಂದಲೇ ಗೆಲ್ತಾಗಿದ್ರು. ಸೌಜನ್ಯವಾಗಿ ಮನೆಗೆ ಬಂದಾಗ ಬಹುಶಃ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂಥ ಸೌಜನ್ಯ ಇದ್ದರೆ ಅದು ಚೆನ್ನಮ್ಮನವ್ರ ಥರ ಯಾವುದೇ ಹೆಣ್ಮಗಳು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅವರ ಅಗಲಿಕೆ ಈ ನಾಡಿನ ಜನಕ್ಕೂ ಈ ರಾಷ್ಟ್ರದ ಜನಕ್ಕೂ ಒಂದು ರೀತಿ ನೆನೆಸ್ತಕ್ಕಂಥದ್ದು. ಮತ್ತು ದೇವೇಗೌಡರಿಗಂತೂ ಅತ್ಯಂತ ಒಂದು ಶಕ್ತಿ ಅಂತ, ನಾರಿ ಒಂದು ಶಕ್ತಿ ಅಂತ ಏನು ಹೇಳ್ತಾರೆ, ಹಾಗೆ ದೇವೇಗೌಡರಿಗೆ ಅವರಿಗೆ ಒಂದು ಶಕ್ತಿಯಾಗಿ ಅವ್ರ ಜೊತೆನಲ್ಲಿದ್ರು. ರಾಜ್ಯ ರಾಜಕಾರಣದಲ್ಲಿರೋ ಸಾಕಷ್ಟು ಮಂದಿ ದೇವೇಗೌಡರ ಗರಡಿಯಲ್ಲಿ ಪಳಗಿರೋರೆ. ಸಿದ್ದರಾಮಯ್ಯ ಅವರಿಂದ ಹಿಡಿದು ಸಿಎಂ ಇಬ್ರಾಹಿಂ, ಜಮೀರ್ ಅಹಮದ್ ಎಲ್ಲರೂ ದೇವೇಗೌಡರ ಮನೆಯ ಒಡನಾಟದಲ್ಲಿದ್ದವರೇ. ಅವರು ನಂತರ ಬೇರೆ ಬೇರೆ ಪಕ್ಷಗಳಿಗೆ ಹೋದ್ರು. ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿಯವರ ಬಗ್ಗೆ, ರೇವಣ್ಣ ಅವರ ಬಗ್ಗೆ ರಾಜಕೀಯವಾಗಿ ವಾಗ್ದಾಳಿಗಳನ್ನ ನಡೆಸಿದ್ರು. ಒಬ್ಬರ ಮೇಲೊಬ್ಬರು ಕೆಸರೆರಚಾಟ ಮಾಡಿಕೊಂಡಿದ್ರು. ಇಷ್ಟೆಲ್ಲ ಆದ್ರೂ ಸಹ, ಇದೆಲ್ಲ ಗೊತ್ತಿದ್ರೂ ಸಹ ಚೆನ್ನಮ್ಮ ಅವರ ಬಗ್ಗೆ ಎಂದು ಅನ್ಯತಾ ಭಾವಿಸಿಲ್ಲ. ಯಾವುದಾದ್ರೂ ಕಾರಣಕ್ಕೆ ಮನೆಗೆ ಹೋದ್ರೆ ಈ ಹಿಂದೆ ಯಾವ ರೀತಿ ಇರ್ತಾಗಿದ್ರೋ ಅದೇ ರೀತಿ ಇರ್ತಾಗಿದ್ರಂತೆ. ಅದೇ ಪ್ರೀತಿ, ಅದೇ ವಾತ್ಸಲ್ಯವನ್ನ ತೋರಿಸ್ತಾಗಿದ್ರಂತೆ. ಅದನ್ನ ಈಗ ಆ ನಾಯಕರೇ ಹೇಳಿಕೊಂಡಿದ್ದಾರೆ. ಚೆನ್ನಮ್ಮರ ಗುಣಗಳನ್ನ ಕೊಂಡಾಡಿದ್ದಾರೆ. ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬರೆಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ 1-2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದು, 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ನನಗೆ ಈಗ ಇದು ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಪ್ರಧಾನಿಯ ಪತ್ನಿಯನ್ನೋ ಅಹಂ ಸ್ವಲ್ಪವೂ ಇರಲಿಲ್ಲ. ಎಲ್ಲರನ್ನೂ ತನ್ನ ಮಕ್ಕಳಂತೆಯೇ ಕಂಡಿದ್ರು. ತಾಯಿ ಸ್ವರೂಪಿಣಿಯಾಗಿದ್ರು. ಮಕ್ಕಳನ್ನ ಯಾವ ತಾಯಿಯೂ ದ್ವೇಷ ಮಾಡೋದಿಲ್ಲ. ಅದೇ ರೀತಿ ಚೆನ್ನಮ್ಮನವರು ರಾಜಕೀಯ ನಾಯಕರ ಜೊತೆ ನಡೆದುಕೊಳ್ತಾಗಿದ್ರು. ರಾಜಕೀಯ ಅಂದ ಮೇಲೆ ವಾದ ವಾಗ್ವಾದ, ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬಾರದು. ಇಂದು ಇಲ್ಲಿದ್ದವರು ನಾಳೆ ಇನ್ನೆಲ್ಲೋಗಿರ್ತಾರೆ. ಜೊತೆಯಲ್ಲೇ ಇದ್ದವರೇ ತೊಡೆ ತಟ್ಟಿ ನಿಂತು ಯುದ್ಧಕ್ಕೆ ಇಳಿಯಬೇಕಾದ ಸಂದರ್ಭ ಬರುತ್ತೆ. ಅದನ್ನೆಲ್ಲ ಚೆನ್ನಮ್ಮ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಅದಕ್ಕಾಗಿ ಅವರು ಯಾರ ರಾಜಕೀಯದ ಬಗ್ಗೆಯೂ ಹೆಚ್ಚು ತಲೆ ಕೆಡಿಸ್ಕೊಳ್ತಾಗಿರ್ಲಿಲ್ಲ. ರಾಜಕೀಯದ ಬಗ್ಗೆ ಯಾರ ಜೊತೆಯೂ ಮಾತನಾಡ್ತಾಗಿರ್ಲಿಲ್ಲ. ತಾನೊಬ್ಬ ಮನೆಯ ಒಡತಿಯಾಗಿ, ತಾನೊಬ್ಬ ಗೃಹಿಣಿಯಾಗಿ ಏನು ಮಾಡಬೇಕು ಅದನ್ನ ಮಾತ್ರ ಮಾಡ್ತಾಗಿದ್ರು. ಚೆನ್ನಮ್ಮನವರು ಅಂದ್ರೆ ಬಹಳ ಪ್ರೀತಿ, ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿಗಾಗಿರ್ಬೋದು. ಅದೇ ರೀತಿ ಚೆನ್ನಮ್ಮನವರು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ತಂದೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಕಾಶ್ ಬಾಪ ತಿಂಡಿ ಮಾಡು, ಊಟ ಮಾಡುವಂತ ಬಹಳ ಪ್ರೀತಿಯಿಂದ ಸ್ವಂತ ಮಗನಾಗೆ ನಮ್ಮ ತಂದೆಯನ್ನು ಕೂಡ ನೋಡಿ ಬಹಳಷ್ಟು ಪ್ರೀತಿಯನ್ನ ಮಾಡಿರುವಂಥದ್ದು ನಮ್ಗೆಲ್ಲರೂ ಕೂಡ ದುಃಖ ತಂದಿದೆ. ನಾವು ಮೊದಲೇ ಹೇಳಿದ ಹಾಗೆ ಚೆನ್ನಮ್ಮ ಹುಟ್ಟಿನಿಂದಲೇ ಶ್ರೀಮಂತರು. ಆದರೆ ಅವರಿಗೆ ಶ್ರೀಮಂತಿಕೆ ಎಂದೂ ತಲೆಗೆ ಹತ್ತಲೇ ಇಲ್ಲ. ದೇವೇಗೌಡರಿಗೆ ಚೆನ್ನಮ್ಮ ಕುಟುಂಬವೇ ಸಾಕಷ್ಟು ಸಂದರ್ಭಗಳಲ್ಲಿ ಸಹಾಯ ಮಾಡಿತ್ತು. ಹಾಗಂತ ಚೆನ್ನಮ್ಮ ಮೇಲಸ್ತಿಕೆಯನ್ನ ಎಂದೂ ತೋರಿಸಿದವರಲ್ಲ. ಆ ಸಂದರ್ಭದಲ್ಲಿ ದೇವೇಗೌಡರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ವಿರುದ್ಧ ಗೆಲ್ಲೋದಕ್ಕೆ ಚೆನ್ನಮ್ಮ ಕುಟುಂಬ ಸಹಾಯ ಮಾಡಿತ್ತಂತೆ. ಒಮ್ಮೆಯಂತೂ ತಮ್ಮ ಒಡವೆಗಳನ್ನ ಅಡಾಗಿಟ್ಟು ದೇವೇಗೌಡರಿಗೆ ಹಣ ಕೊಟ್ಟಿದ್ರಂತೆ ಚೆನ್ನಮ್ಮ. ನಂತರ ತಾವು ಒಡವೆಗಳನ್ನೇ ಧರಿಸೋದಿಲ್ಲ ಅಂತ ಹೇಳಿದ್ರಂತೆ. ಹೀಗೆ ತಾನು ತನಗೆ ತನ್ನದು ಅನ್ನೋ ಆಸೆಗಳನ್ನೆಲ್ಲ ಬಿಟ್ಟು ಅವರು ಜೀವನ ಪೂರ್ತಿ ಬದುಕಿದ್ರು. ಚೆನ್ನಮ್ಮನನ್ನ ಯಾರಾದ್ರೂ ನೋಡಿದ್ರೆ ಕಿವರು ಮುಖ್ಯಮಂತ್ರಿಗಳ ಪತ್ನಿನ, ಕಿವರು ಪ್ರಧಾನಮಂತ್ರಿಗಳ ಪತ್ನಿನ ಅಂತ ಆಶ್ಚರ್ಯ ಪಡೋರೇಗಿದ್ರು. ಯಾಕಂದ್ರೆ ಅವರು ಅಷ್ಟೊಂದು ಸಿಂಪಲ್ ಆಗಿ ಇರ್ತಾಗಿದ್ರು. ದೇವೇಗೌಡರು ಶಾಸಕರಾಗಿ ಆಯ್ಕೆ ಆದಾಗಲೂ ಅವರು ಹಾಗೇ ಇದ್ರು. ದೇವೇಗೌಡರು ಸಚಿವರಾಗಿದ್ದಾಗಲೂ ಅವರು ಅದೇ ರೀತಿ ಇದ್ರು. ಸಿಎಂ ಆಗಿ ಅಧಿಕಾರ ಸಿಕ್ಕಾಗಲೂ ತಾನು ಸಿಎಂ ಪತ್ನಿ ಅಂತ ದರ್ಪ ಮಾಡಿದವರಲ್ಲ.
ದೇವೇಗೌಡರು ಪ್ರಧಾನಿಯಾದಾಗ್ಲೂ ಅವರು ಯಾವುದೇ ಹಮ್ಮು ಬಿಮ್ಮು ಪ್ರದರ್ಶಿಸಲಿಲ್ಲ. ಇನ್ನು ಹೇಳಬೇಕು ಅಂದ್ರೆ ಅವರು ಸ್ನೋ ಪೌಡರ್ ಅನ್ನೇ ನೋಡಿರಲಿಲ್ಲ ಅಂತ ದೇವೇಗೌಡರು ಹಲವು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ. ಚೆನ್ನಮ್ಮ ಅವರು ದೆಹಲಿಯಲ್ಲಿ ಇದ್ರು ಒಂದೇ ರೀತಿ ಇರ್ತಾಗಿದ್ರು, ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಇದ್ರು ಒಂದೇ ರೀತಿ ಇರ್ತಾಗಿದ್ರು. ದೆಹಲಿಗೆ ಹೋದವರಿಗೂ ಅದೇ ಪ್ರೀತಿಯಿಂದ ಊಟ ಹಾಕ್ತಾಗಿದ್ರು, ಬೆಂಗಳೂರಿಗೆ ಬಂದವರಿಗೂ ಅದೇ ಪ್ರೀತಿ ವಾತ್ಸಲ್ಯ ತೋರಿಸ್ತಿದ್ರು. ಅವರು ಜೀವನ ಪೂರ್ತಿ ಎಂದೂ ಬದಲಾಗಲಿಲ್ಲ, ಎಂದೂ ಯಾರೊಂದಿಗೂ ಅಹಂಕಾರ ಪ್ರದರ್ಶಿಸಲಿಲ್ಲ. ಅವರು ಸಾಕಷ್ಟು ಜನರನ್ನ ಸಂಪಾದನೆ ಮಾಡಿದ್ರು. ವಿರೋಧಿಗಳು ಸಹ ತಮ್ಮನ್ನ ಪ್ರೀತಿ ಮಾಡುವಂತೆ ಮಾಡಿಕೊಂಡಿದ್ರು. ಅದಕ್ಕೆ ಈಗ ಅವರು ಹೋದ ಮೇಲೆ ಅವರಿಗೆ ಇಷ್ಟೊಂದು ಪ್ರೀತಿ ಸಿಕ್ತಾಗಿರೋದು. ಅವರ ಬಗ್ಗೆ ಬೇರೆ ಪಕ್ಷದ ನಾಯಕರು ತುಂಬಾ ಗೌರವವಾಗಿ, ತುಂಬಾ ಅಕ್ಕರೆಯಿಂದ ಸ್ಮರಿಸಿಕೊಳ್ತಾಗಿರೋದು. ಯಾರೇ ಮನೆ ಹೋಗ್ಲಿ ಊಟ ಮಾಡ್ಲಾರ್ದ ಕಳಿಸ್ತಿರ್ಲಿಲ್ಲ. ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆ. ಪದೇ ಪದೇ, ಯಾಕಂದ್ರೆ ನಿಮಗೆ ಗೊತ್ತಿದ್ದಾಗ ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮ ಅವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಮಲಿಕು ಅಂತ ಹೇಳಿ. ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂತ ಒಂದು ಧರ್ಮಪತ್ನಿ. ಪದೇ ಪದೇ ಹೇಳೋರು ಅವ್ರು, ನಾನು ಯಾವತ್ತು ಹೋದ್ರೂ ಮುತ್ತೈದೆಯಾಗಿ ಹೋಗ್ಬೇಕು ಅಂತ. ದೇವರು ಅವರ ಆಸೆ ಇವತ್ತು ಅದನ್ನೇ ಆಯಿತು. ಚೆನ್ನಮ್ಮ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅನ್ನ ಹಾಕಿದವರಲ್ಲ, ಅವರ ಮನೆಗೆ ಯಾರೇ ಬಂದರೂ ಸಹ ಒಂದೇ ರೀತಿಯಲ್ಲಿ ನೋಡ್ತಾಗಿದ್ರಂತೆ. ಬಡವರೇ ಆಗಿರಲಿ, ಶ್ರೀಮಂತರೇ ಆಗಿರಲಿ, ಎಲ್ಲರನ್ನೂ ಒಂದೇ ರೀತಿ ನೋಡ್ತಾಗಿದ್ರು. ಯಾರಾದ್ರೂ ಸಹಾಯ ಕೇಳಿ ಬಂದ್ರೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾಗಿದ್ರಂತೆ. ಮನೆಯಲ್ಲಿ ಇದ್ದಿದ್ದನ್ನ ಕೊಟ್ಟು ಕಳಿಸ್ತಿದ್ರು. ಇನ್ನು ಒಂದು ದೇವಾಲಯಕ್ಕೆ ಹೋಗ್ಲಿ ಅಥವಾ ಯಾವುದೇ ಊರಿಗೆ ಹೋಗಲಿ, ಅಲ್ಲಿದ್ದ ನಿರ್ಗತಿಕರಿಗೆ, ಬಡವರಿಗೆ ಏನಾದ್ರೂ ಕೊಟ್ಟು ಬರ್ತಾಗಿದ್ರು. ದಾನ ಧರ್ಮದಿಂದ ಪುಣ್ಯ ಸಿಗುತ್ತೆ ಅಂತ ನಂಬಿದ್ದ ಚೆನ್ನಮ್ಮ ಅದನ್ನ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ರು. ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಂ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ ಚೆನ್ನಮ್ಮ ಅವರು ದೈವ ಭಕ್ತೆ ಮಾತ್ರ ಅಲ್ಲ, ಶಾಂತ ಸ್ವಭಾವದವರು, ಸಾಕಾರ ಮೂರ್ತಿಯೂ ಹೌದು. ಅವರು ಹೇಳಿ ಕೇಳಿ ಮಾಜಿ ಪ್ರಧಾನಿಗಳ ಪತ್ನಿಯಾಗಿದ್ದವರು. ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದಿತ್ತು. ಅಷ್ಟೇ ಯಾಕೆ 4-5 ದಶಕಗಳ ಹಿಂದೆಯೇ ರಾಜಕೀಯಕ್ಕೆ ಧುಮುಕಿ ದೊಡ್ಡ ರಾಜಕಾರಣಿಯೂ ಆಗಬಹುದಿತ್ತು. ಆದರೆ ಎಂದೂ ಅವರು ಏನನ್ನೂ ಅಪೇಕ್ಷೆ ಪಡಲಿಲ್ಲ. ತಾನೊಬ್ಬರ ಮಗಳು, ಒಬ್ಬರ ಪತ್ನಿ, ಒಬ್ಬರಿಗೆ ತಾಯಿ ಅಂತ ಅವರು ತಮ್ಮನ್ನೇ ತಾವು ಒಂದು ಕುಟುಂಬಕ್ಕೆ ಒಪ್ಪಿಸಿಕೊಂಡು ಬದುಕಿದವರು. ಆದರ್ಶವಾಗಿ ಹೇಗೆ ಬದುಕುವುದು ಅನ್ನೋದನ್ನ ತೋರಿಸಿಕೊಟ್ಟವರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಚೆನ್ನಮ್ಮ ಅವರನ್ನ ನೋಡಿದ್ರೇನೆ ಒಬ್ಬ ಸರಳ ಜೀವಿ, ಸಾಕಾರ ಮೂರ್ತಿ ಕಾಣಿಸ್ತಾರೆ. ಅವರು ಸಾದಾ ಸೀದಾ ಹೆಣ್ಣು ಮಗಳಾಗಿ ಬದುಕಿದವರು. ಅವರು ಎಂದೂ ಸಹ ರಾಜಕೀಯದ ಬಗ್ಗೆ ಮಾತಾಡಿದವರಲ್ಲ. ಅವರು ಎಂದೂ ಯಾರನ್ನೂ ಟೀಕಿಸಿದವರೂ ಅಲ್ಲ. ತಾವಾಯ್ತು, ತಮ್ಮ ಕುಟುಂಬ ಆಯ್ತು ಅಂತಾಗಿದ್ದವರು. ದೇವೇಗೌಡರು ಸಿಎಂ ಆಗಿದ್ದಾಗ, ಅದೇ ರೀತಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೂ ಅವರು ಎಂದೂ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ.
ಯಾರಾದ್ರೂ ಸಂಬಂಧಿಕರು ಕೆಲಸ ಮಾಡಿಸಿಕೊಡಿ ಅಂತ ಬಂದ್ರೆ, ಯಾರಾದ್ರೂ ಸಂಪುಟದಲ್ಲಿ ಸ್ಥಾನ ಬೇಕು ಸ್ವಲ್ಪ ಕೇಳಿ ಅಂತ ಬಂದ್ರೆ, ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿಬಿಡೋರಂತೆ. ಚೆನ್ನಮ್ಮರು ಎಂದೂ ಸಹ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವ ಕೆಲಸ ಮಾಡಿಲ್ವಂತೆ. ಅವರ ಆ ಗುಣವೇ ಅವರನ್ನ ಮತ್ತಷ್ಟು ಮೇಲಕ್ಕೇರಿಸಿತ್ತು. ಚೆನ್ನಮ್ಮನ ಬಗ್ಗೆ ಹುಟ್ಟೂರಿನ ಜನರು ಹೇಳೋದೇನು? ಚೆನ್ನಮ್ಮನನ್ನ ಜನರು ಧರ್ಮದೇವತೆ ಅಂತ ಕರಿತಿರೋದು ಯಾಕೆ? ಚೆನ್ನಮ್ಮ ಮಾಡಿದ ದಾನ ಧರ್ಮಗಳು ಏನು? ಇವೆಲ್ಲ ನೋಡೋಣ ಬ್ರೇಕ್ ಆದ್ಮೇಲೆ. ಹುಟ್ಟೂರು ಇರಬಹುದು, ಹೊಳೆ ನರಸೀಪುರ ಇರಬಹುದು, ಬೆಂಗಳೂರು ಇರಬಹುದು, ದೆಹಲಿಯೇ ಆಗಿರಬಹುದು, ಎಲ್ಲ ಕಡೆಯೂ ಚೆನ್ನಮ್ಮ ಚೆನ್ನಮ್ಮ ಆಗೇ ಇದ್ರು. ತಮ್ಮ ಸುತ್ತಮುತ್ತ ಇದ್ದವರಿಗೆ ಸಹಾಯ ಮಾಡಿದ್ರು. ಅದಕ್ಕೇನೆ ಚೆನ್ನಮ್ಮನ ಬಗ್ಗೆ ಈಗ ಎಲ್ಲರೂ ಒಳ್ಳೆ ಮಾತುಗಳನ್ನು ಆಡ್ತಿದ್ದಾರೆ. ಹಾಗಾದ್ರೆ ಚೆನ್ನಮ್ಮನ ಬಗ್ಗೆ ಹುಟ್ಟೂರಿನ ಜನ ಹೇಳಿದ್ದೇನು? ಅವರನ್ನ ಜನ ಧರ್ಮದೇವತೆ ಅಂತ ಕರಿತಾ ಇರೋದು ಯಾಕೆ? ಎಲ್ಲಾಗಿದ್ದು ಏನೂ ಇಲ್ಲದಂತೆ ಬದುಕೋದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಕಣ್ರಿ. ರಾಜಕಾರಣವೆಂಬ ರಣರಂಗದಲ್ಲಿದ್ರು ಎಲ್ಲರೂ ಮೆಚ್ಚುವಂತೆ ಬದುಕೋದು ಸಣ್ಣ ವಿಷಯವೇನಲ್ಲ. ಆದರೆ ಅದೆಲ್ಲವನ್ನೂ ಮಾಡಿ ತೋರಿಸಿದ್ದು ಚೆನ್ನಮ್ಮ. ಅದಕ್ಕೆ ಅವರು ಈಗ ಚಿನ್ನದಮ್ಮ ಆಗಿದ್ದಾರೆ. ಎಲ್ಲರಿಗೂ ಅನ್ನದಾತೆಯಾಗಿದ್ದಾರೆ. ಧರ್ಮದೇವತೆ ಅನ್ನಿಸಿಕೊಂಡಿದ್ದಾರೆ. ಹುಟ್ಟೂರಿಗೂ ಸಾಕಷ್ಟು ಕೊಟ್ಟಿದ್ರು ಚೆನ್ನಮ್ಮ. ಹೊಳೆ ನರಸೀಪುರದಲ್ಲಿ ಚೆನ್ನಮ್ಮನಿಗಾಗಿ ಕಂಬನಿ. ಚೆನ್ನಮ್ಮ ಬಗ್ಗೆ ಆಪ್ತರು ಗ್ರಾಮಸ್ಥರು ಹೇಳಿದ್ದೇನು? ಯಾರಿಗೂ ಯಾವುದೇ ಕೆಡುಕು ಮಾಡದೆ, ಯಾರಿಗೆ ಎಂದೂ ಕೆಟ್ಟದ್ದನ್ನ ಬಯಸದೆ ಬದುಕೋದು ಸಾಮಾನ್ಯ ಸಂಗತಿಯಲ್ಲ. ಅವರು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಯಾರಿಗೂ ತೊಂದರೆ ಮಾಡದೇ ಇದ್ರೆ ಅದೇ ದೊಡ್ಡ ವಿಚಾರ. ಆದರೆ ಚೆನ್ನಮ್ಮ ಕೆಟ್ಟದ್ದನ್ನ ಕನಸಲ್ಲೂ ಬಯಸಲಿಲ್ಲ. ಎಲ್ಲರೊಂದಿಗೆ ಉತ್ತಮ ಒಡನಾಟ ಇಟ್ಕೊಂಡಿದ್ದವರು, ತಮ್ಮ ಕೈಲಾದ ಸಹಾಯ ಮಾಡಿದ್ದವರು, ಆದರ್ಶಪ್ರಾಯವಾಗಿ ಬದುಕಿದ್ದವರು. ಅದಕ್ಕೆ ಈಗ ಅವರಿಗಾಗಿ ಸಾವಿರಾರು ಜನ ತಮ್ಮ ಕಂಬನಿ ಬೆಳೀತಾಗಿದ್ದಾರೆ. ಅವರು ಇಬ್ರು ಎಷ್ಟು ಅನ್ಯೋನ್ಯತೆಯಿಂದ ಇದ್ರು. ಆ ಅನ್ಯೋನ್ಯತೆಯನ್ನೇ ದೇವರು ಈಗ ಕಿತ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಾಗುತ್ತೆ ಆ ಒಂದು ವಿಚಾರದಲ್ಲಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರದ್ದು ಹೊಳೆ ನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮ. ಚೆನ್ನಮ್ಮನವರ ತಂದೆಗೆ 4 ಜನ ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳಿದ್ದು. ಚೆನ್ನಮ್ಮ ತಮ್ಮ ಶಿಕ್ಷಣವನ್ನ ಅದೇ ಗ್ರಾಮದಲ್ಲೇ ಮಾಡಿದ್ರು. ಚೆನ್ನಮ್ಮ ಅವರಿಗೆ ತಮ್ಮ ಊರು ಅಂದ್ರೆ ಪಂಚಪ್ರಾಣ. ಅದಕ್ಕೆ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಅಂತ ಯಾರೇ ಕರೆದ್ರು ಅದನ್ನ ಮಿಸ್ ಮಾಡ್ತಿರ್ಲಿಲ್ಲ. ಮುತ್ತಿಗೆ ಹಿರೇಹಳ್ಳಿಯಿಂದ ಹರದನಹಳ್ಳಿಗೆ ಮದುವೆ ಮಾಡಿಕೊಡಲಾಗಿತ್ತು. ಮದುವೆಯಾದ ಬಳಿಕವೂ ತಮ್ಮ ತವರು ಮನೆಯ ಬಗ್ಗೆ ಹೆಚ್ಚಿನ ಪ್ರೀತಿ ಹೊಂದಿದ್ದ ಚೆನ್ನಮ್ಮರವರು ಆಗಾಗ ತಮ್ಮ ಹುಟ್ಟೂರಿಗೆ ಹೋಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾಗಿದ್ರು. ಹಿಂದಿನಿಂದಲೂ ಯಾವುದೇ ಕಾರ್ಯಕ್ರಮ ಆದರೂ ಸಹ ಅವರು ಹುಟ್ಟೂರಿಗೆ ಹೋಗ್ತಾಗಿದ್ರಂತೆ. ತಮ್ಮ ಊರಿನಲ್ಲಿ ಅನೇಕರಿಗೆ ಸಹಾಯ ಮಾಡಿದ್ದಾರೆ. ದೇವೇಗೌಡರನ್ನ ಮದುವೆಯಾದ ಮೇಲೆ ಹರದನಹಳ್ಳಿಗೆ ಹೋಗಿದ್ದ ಚೆನ್ನಮ್ಮ ರಾಜಕೀಯವಾಗಿ ದೇವೇಗೌಡರಿಗೆ ಬೆನ್ನೆಲುವಾಗಿ ನಿಂತಿದ್ದವರು. ಚೆನ್ನಮ್ಮನವರು ತಾಲೂಕಿನ ಹಲವರ ಜೊತೆ ಒಡನಾಟ ಅದಕ್ಕೆ ಅವರ ಹುಟ್ಟೂರಿನಲ್ಲೂ ಚೆನ್ನಮ್ಮ ಮೇಲೆ ಸಾಕಷ್ಟು ಜನರಿಗೆ ಪ್ರೀತಿ ಇತ್ತು. ದೇವರ ಕಾರ್ಯ ಅಂತ ಯಾರೇ ಬಂದ್ರೂ ಸಹ ತಮ್ಮ ಕೈಲಾದ ಸಹಾಯ ಮಾಡ್ತಿದ್ರಂತೆ. ಸಾಕಷ್ಟು ಊರುಗಳಲ್ಲಿ ದೇವಾಲಯ ಕಟ್ಟಲು ಧನ ಸಹಾಯವನ್ನು ಮಾಡಿದ್ದಾರೆ. ಅದೆಲ್ಲ ಸಾಲದು ಅಂತ ತಾವೇ ಕೆಲವು ದೇವಾಲಯಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ವಿಶೇಷ ಪೂಜೆಗಳನ್ನ ದೇವಾಲಯಗಳಲ್ಲಿ ಏರ್ಪಾಡು ಮಾಡ್ತಿದ್ರು. ರಂಗನಾಥ ಸ್ವಾಮಿ ಹರದನಹಳ್ಳಿಯ ಶಿವ, ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ತಾಗಿದ್ರಂತೆ. ಇನ್ನು ಈ ದೇಗುಲಗಳ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ. ಇನ್ನು ತಮ್ಮ ಕುಟುಂಬದವರಿಗೆ ಏನೇ ಸಮಸ್ಯೆ ಆದ್ರೂ, ಯಾರೇ ಕಷ್ಟ ಅಂತ ಬಂದ್ರು ಚೆನ್ನಮ್ಮ ಸಹಾಯ ಮಾಡ್ತಾಗಿದ್ರು. ಜನ ಈಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಅಮ್ಮನಂತಿದ್ದ ಚೆನ್ನಮ್ಮನಿಗಾಗಿ
ಕಂಬನಿ ಮಿಡಿದಿದ್ದಾರೆ. ಶತ್ರುಗಳು ಮೆಚ್ಚುವಂತೆ ಬದುಕೋದು, ವಿರೋಧಿಗಳು ಹೊಗಳುವಂತೆ ಪ್ರೀತಿಯನ್ನ ಸಂಪಾದಿಸೋದು ಸಾಮಾನ್ಯ ವಿಚಾರ ಅಲ್ಲ. ಅದನ್ನ ಮಾಡಿ ತೋರಿಸಿದ್ದು ಚೆನ್ನಮ್ಮ. ಅದಕ್ಕೆ ಅವರು ಈಗ ಕೋಟ್ಯಾಂತರ ಜನರಿಗೆ ಆದರ್ಶವಾಗ್ತಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.